ಹೊನ್ನಾವರದ ಸೋಷಿಯಲ್ ಸಭಾಂಗಣದಲ್ಲಿ ಶರಾವತಿ ಉಳಿಸಿ ಹೋರಾಟ ಸಮಿತಿ ಮತ್ತು ಶರಾವತಿ ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಪದಾಧಿಕಾರಿಗಳ ಮತ್ತು ವಿವಿಧ ಸಂಘಟನೆಗಳ ಪ್ರಮುಖರ ಪಕ್ಷಾತೀತ ತುರ್ತು ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಉದ್ದೇಶಿತ ಯೋಜನೆಗಳ ವಿರುದ್ಧ ಪಕ್ಷಾತೀತವಾಗಿ ಚರ್ಚಿಸಿ ಜನಜಾಗೃತಿ ಮೂಡಿಸುವ ಬಗ್ಗೆ ಮತ್ತು ಸರ್ಕಾರದ ಗಮನ ಸೆಳೆಯುವ ಬಗ್ಗೆ ಕಾರ್ಯಕ್ರಮ ರೂಪಿಸಲು ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಲಾಯಿತು. ಶರಾವತಿ ನದಿಯಿಂದ ಬೆಂಗಳೂರಿಗೆ ಕುಡಿಯುವ ನೀರು ಒಯ್ಯುವ ಮತ್ತು ಶರಾವತಿ ಪಂಪ್ಡ್ ವಿದ್ಯುತ್ ಯೋಜನೆಯ ಸಾಧಕ ಬಾಧಕಗಳ ಕುರಿತು ಶಿವಮೊಗ್ಗ ಶರಾವತಿ ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷ ಅಖಿಲೇಶ್ ಚಿಪಗಿ ಮಾತನಾಡಿ, ಈ ಯೋಜನೆಯಿಂದ ಹಾನಿಯೇ ಹೊರತು ಯಾವ ಲಾಭ ಇಲ್ಲ. ಶರಾವತಿ ಕಣಿವೆಯ ಮೇಲೆ ದೊಡ್ಡ ದೌರ್ಜನ್ಯ ನಡೆಯುತ್ತಿದೆ. ಕೆಲವರು ಯೋಜನೆಯ ಪರಿಣಾಮ ಫಲಿತಾಂಶ ಮಾಡದೆ ಸಮುದ್ರಕ್ಕೆ ಸೇರಿ ನೀರು ವ್ಯರ್ಥವಾಗುತ್ತದೆ. ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಜನರ ಜೀವನಾಡಿ ಶರಾವತಿಯನ್ನು ಅಪಹರಣ ಮಾಡಲು ಹೊರಟಿದ್ದಾರೆ. ಸರ್ಕಾರದ ಬೇಜವಾಬ್ದಾರಿ ನಡೆ, ಅಧಿಕಾರಿಗಳ ಅವಿವೇಕತನದ ವರ್ತನೆಯಿಂದ ಅವೈಜ್ಞಾನಿಕ ಯೋಜನೆ ಜಾರಿಯಾಗುತ್ತಿದೆ. ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ಜನರು ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ಹೋರಾಟ ನಡೆಸಿದರೆ ಮಾತ್ರ ಶರಾವತಿ ಉಳಿಸಬಹುದು ಎಂದು ಹೇಳಿದರು. 2017ರಲ್ಲಿ ಮೊಟ್ಟ ಮೊದಲಿಗೆ ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಎಂಬುದು ಮುನ್ನೆಲೆಗೆ ಬಂತು. ಅದು ಏನು ಅಂತಂದರೆ ನಾವು ಭಾಳ ಹೇಳೋದು ಅಂತಂದರೆ, ಮೇಲ್ಗಡೆ ನಮ್ಮ ತಲಕೆಳದೆ ಡ್ಯಾಮ್ ಇದೆ, ಕೆಳಗಡೆ ಗೇರ್ಸೊಪ್ಪ ಡ್ಯಾಮ್ ಇದೆ. ತಲಕೆಳದೆ ಡ್ಯಾಮಿಂದ ಒಮ್ಮೆ ವಿದ್ಯುತ್ ಉತ್ಪಾದನೆಯಾಗಿ ಗೇರ್ಸೊಪ್ಪಕ್ಕೆ ಹೋಗುತ್ತೆ, ಆಮೇಲೆ ಅದು ಹೊನ್ನಾವರ ನದಿ ಸೇರಿ ಹೊನ್ನಾವರ ಇದಕ್ಕೆ ಬರುತ್ತೆ ಭಾಳ. ಇವರಿಗೊಂದು ಯೋಚನೆ ಏನು ಬಂತು ಅಂತಂದರೆ, ಸರ್ಕಾರದ ಮಟ್ಟದಲ್ಲಿ ಅಥವಾ ಅಧಿಕಾರಿಗಳಿಗೆ ಆ ಸಮುದ್ರಕ್ಕೆ ಸೇರ್ತಕ್ಕಂಥ ನೀರು ವ್ಯರ್ಥ ಅಂತಕ್ಕಂಥದ್ದನ್ನು ಹಲವು ಜನರ ರಾಜಕಾರಣಿಗಳ ಬಾಯಲ್ಲಿ ಕೇಳಿದರು. ಅದು ವ್ಯರ್ಥ ಅಲ್ಲ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಇಡೀ ಹೊನ್ನಾವರ ತಾಲೂಕು ಈ ಶರಾವತಿ ನದಿಯನ್ನು ಅವಲಂಬಿಸಿ ಕೊಂಡಿದೆ. ಅವ್ರ ಯೋಜನೆ ಏನು ಅಂತಂದರೆ, ಕೆಳಗಡೆ ಇರುವ ಗೇರಸೊಪ್ಪೆಯ ನೀರನ್ನು ಮತ್ತೆ ಮೇಲೆ ಎತ್ತಿ ತಲಕೆಳದೆ ಡ್ಯಾಮಿಗೆ ತಗೊಂಡು ವಿದ್ಯುತ್ತಿಗೆ ಹೆಚ್ಚು ಬೇಡಿಕೆ ಇರುವ ಬೆಳಗಿನ ಹೊತ್ತು ಮತ್ತು ಸಂಜೆಯ ಹೊತ್ತಿನಲ್ಲಿ ಆ ವಿದ್ಯುತ್ತನ್ನು ಮತ್ತೆ ಉತ್ಪಾದಿಸಿ ಬೆಂಗಳೂರಿಗೋ ಮಂಗಳೂರಿಗೋ ಈ ಕಡೆ ಎಲ್ಲ ಸಪ್ಲೈ ಮಾಡೋದಲ್ಲ. ಆ ನೀರಲ್ಲೇ ಸುತ್ತುತ್ತಾ ಇರುತ್ತೆ, ಕೆಳಗೆ ಬರೋದಿಲ್ಲ, ನದಿಗೆ ಸೇರೋದಿಲ್ಲ. ಅದು ಒಂದು ಯೋಜನೆ. ಎಷ್ಟು ಅವೈಜ್ಞಾನಿಕ, ಅಧಾರ್ಮಿಕ, ಅಸಮರ್ಪಕ ಯೋಜನೆ ಅಂತಂದಿರೋ ಬಹಳ ಹಾಸ್ಯಾಸ್ಪದ. ಹೊನ್ನಾವರ ಶರಾವತಿ ಉಳಿಸಿ ಹೋರಾಟ ಸಮಿತಿಯ ಚಂದ್ರಕಾಂತ್ ಕೊಚ್ಚರೇಕರ್ ಮಾತನಾಡಿ, ನಾವೆಲ್ಲ ಕೂಡಿ ಸಂಘಟಿತ ಪ್ರಯತ್ನದ ಮೂಲಕ ಇನ್ನಷ್ಟು ಜಾಗೃತಿ ಮೂಡಿಸಿ ಯೋಜನೆಯ ವಿರುದ್ಧ ಹೋರಾಡೋಣ ಎಂದು ಹೇಳಿದರು. ಬಹುತೇಕ ಶರಾವತಿ ಪ್ರಮುಖರೆಲ್ಲ ಸೇರಿ ತಹಶೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆಲ್ಲ ಇಲ್ಲಿ ಸೇರಿ ಒಂದು ಗಣನೆಯನ್ನು ಕೂಡ ಕೊಟ್ಟು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ತದನಂತರ ಶಿವಮೊಗ್ಗದಲ್ಲಿ ಸಾಗರದಲ್ಲೂ ಕೂಡ ಮತ್ತು ಈ ಒಂದು ಸರ್ಕಾರಕ್ಕೆ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕೂಡ ಮನವಿಯನ್ನು ತಿಳಿಸಿ ಹಾಗೆ ಮುಂದೆ ನಾವು ಯಾವ ರೀತಿಯಲ್ಲಿ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನವರು ಯಾವ ರೀತಿ ಕಾರ್ಯಪ್ರವೃತ್ತರಾಗಬೇಕು ಮತ್ತು ಈ ಹೋರಾಟಕ್ಕೆ ಯಾವ ರೀತಿ ದಿಕ್ಕನ್ನು ಕೊಡಬೇಕು, ಚಾಲನೆ ಕೊಡಬೇಕು ಎಂದು ನಾವೆಲ್ಲ ಕೂಡಿ ಒಂದು ಸಂಘಟಿತ ಪ್ರಯತ್ನವನ್ನು ಚರ್ಚೆಯನ್ನು ಮಾಡಿ ಮುಂದುವರೆಯೋಣ. ಅದು ಸೇರಿ ಸ್ಥಳೀಯ ಪತ್ರಕರ್ತರನ್ನು ಕೂಡ ವಿಶ್ವಾಸ ತಗೊಂಡು ಅವರ ಸಲಹೆಗಳನ್ನು ಕೂಡ ಈ ಹೋರಾಟಕ್ಕೆ ನಾವು ಪಡೆದುಕೊಂಡು ಕೆಲವು ತಜ್ಞರ ಶರಮಾನಂದ ಅವರ ಕೆಲ ಅಭಿಪ್ರಾಯವನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏನಾದರೂ ಸಂದೇಹಗಳಿದ್ದರೆ ಅದಕ್ಕೂ ಕೂಡ ನಿವಾರಣೆಯನ್ನು ಮಾಡಿಕೊಂಡು ಈ ವಿಚಾರದಲ್ಲಿ ನಾವು ಇನ್ನಷ್ಟು ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡಿ. ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಮಾತನಾಡಿ, ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಯ ನೀರನ್ನು ಪೂರ್ವಾಭಿಮುಖವಾಗಿ ತೆಗೆದುಕೊಂಡು ಹೋಗಬಾರದು ಎನ್ನುವ ನೀತಿ ಇದೆ. 30 ಟಿಎಂಸಿ ನೀರನ್ನ 3000 ಅಡಿ ಎತ್ತರ ಕಿತ್ತಿ ಗುಡ್ಡ ಗಾಡುಗಳನ್ನು, ಕಣಿವೆಗಳನ್ನು ಅಗೆದು ಪೈಪ್ಲೈನ್ ಮಾಡಬೇಕಾಗುತ್ತದೆ. ಇದು ಪರಿಸರದ ಮೇಲೆ ಪರಿಣಾಮ ಬೀರುತ್ತದೆ. ಸಮುದ್ರದ ನೀರು ಹಿಂದಕ್ಕೆ ಬರುವುದರಿಂದ ರೈತರ ಹೊಲಗದ್ದೆಗಳು ಹಾಳಾಗುತ್ತದೆ. ಇದು ಕಾರ್ಯಸಾಧು ಯೋಜನೆಯಲ್ಲ. ಅದನ್ನು ತಡೆಯಲು ಮಲೆನಾಡಿನ ಜನ ಪಕ್ಷಾತೀತವಾಗಿ ಕೈಜೋಡಿಸಬೇಕು ಎಂದು ಹೇಳಿದರು. ಇದು ಹಿಂದೆ ಇದೇ ಯೋಚನೆ ಮಾಡಿದ್ರು. ಯೋಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರೂ, ನಾನು MLA ಇದ್ದೆ, ಇಲ್ಲೂ ನಮ್ಮವ್ರು MLA ಇದ್ದರು. ನೀವೆಲ್ಲ ಹೋರಾಟ ಮಾಡಿದ್ರಿ, ಈ ನಾಡಿನ ಈ ಭಾಗದ ಜನರು ಹೋರಾಟ ಮಾಡಿದರು. ಯಡಿಯೂರಪ್ಪನವ್ರಿಗೆ ಕನ್ವಿನ್ಸ್ ಮಾಡಿದ್ವಿ ಮತ್ತು ನಮಗೂ ಅವರಿಗೆಲ್ಲ ಒಂದು ಒಳ್ಳೆಯ ಸಂಬಂಧ ಇತ್ತು. ಅವಾಗ ಅವರು ಅದನ್ನು ವಾಪಸ್ ತೊಗೊಂಡ್ರು. ಆ ಯೋಜನೆಯನ್ನು ಮುಂದುವರಿಸಿದ್ವಿ. ಆ ಯೋಜನೆ ಕೈ ಬಿಟ್ಟು ನಮ್ಮ ಹೋರಾಟವನ್ನು ಮುಂದುವರಿಸಿದ್ವಿ.
ಈಗ ಈ ಸರ್ಕಾರ ಕೂಡ ಇದನ್ನು ಕೈ ಬಿಡಬೇಕು, ಕಾರ್ಯಸಾಧು ಅಲ್ಲ. 2800 ಅಡಿ ನೀರನ್ನು ಎತ್ತಲಿಕ್ಕೆ ಎಷ್ಟು ಪವರ್ ಬೇಕು, ಎಷ್ಟು ಪೈಪ್ಲೈನ್ ಹಾಕಬೇಕು, ಮತ್ತು ತುಂಗಾ ನದಿ ದಾಟಬೇಕು. ತುಂಗಾ ನದಿಯಲ್ಲಿ ನೀರಿಲ್ವಾ? ಭದ್ರಾ ನದಿ ದಾಟಬೇಕು, ನೀರಿಲ್ವಾ? ಆ ನದಿ ದಾಟಿ ವೇದಾವತಿ ನದಿ ದಾಟಬೇಕು. ಈ 3 ನದಿಗಳನ್ನು ಈಚೆಗೆ ಸಪ್ತ ಸಾಗರದ ಆಚೆಗೆ ಎಂಥದೋ 7 ಸಮುದ್ರ ದಾಟಿ ಹೋದರು ಅಂತ ಏನೋ ಕತೆ ಹೇಳ್ತಿದ್ರು. ಹಾಗೆ ಆ 3-4 ನದಿಯನ್ನು ದಾಟಿ ಇಲ್ಲಿ ಬಂದು ನೀರು ತಗೊಂಡು ಹೋಗೋದು ಎಷ್ಟು ಮಟ್ಟಿಗೆ ಕಾರ್ಯಸಾಧು? ಕಾನೂನಾತ್ಮಕ ಹೋರಾಟವನ್ನೂ ಮಾಡ್ತೇವೆ. ಇದು NGT ವರೆಗೂ ತೊಗೊಂಡು ಹೋಗ್ತೇವೆ, ಸುಪ್ರೀಂ ಕೋರ್ಟ್ವರೆಗೂ ತೊಗೊಂಡು ಹೋಗ್ತೇವೆ, ಬಿಡೋದಿಲ್ಲ. ಇವರು ಕುಡಿಯೋ ನೀರು ನಾನು ಬೆಂಗಳೂರಿನಲ್ಲಿ ಇದ್ದೀನಿ. ಬೆಂಗಳೂರಿನಲ್ಲಿ ಕುಡಿಯೋ ನೀರು ಸದ್ಯಕ್ಕಂತೂ ಇದೆ, ಇನ್ನು 25 ವರ್ಷಕ್ಕೆ ಆಗ ನೀರಿದೆ. ಮ್ಯಾನೇಜ್ಮೆಂಟ್ ಇಲ್ಲ, ವೆರಿ ವೀಕ್ ಮ್ಯಾನೇಜ್ಮೆಂಟ್, ಮ್ಯಾನೇಜ್ಮೆಂಟ್ ಇಲ್ಲ, ನೀರು ಹಾಳಾಗ್ತಾಯಿದೆ. ಆ ನೀರನ್ನೇ ಉಪಯೋಗಿಸ್ಕೊಂಡು ಜನರಿಗೆ ಕೊಡೋಕ್ಕೆ ಸಾಧ್ಯತೆ ಇದೆ. ಮತ್ತು ನಮ್ಮದು ಕಾವೇರಿ ನದಿಯಲ್ಲಿ ಮೇಕೆದಾಟು ಯೋಜನೆ ಮಾಡ್ಬೋದು. ಮೇಕೆದಾಟು ಯೋಜನೆ ಮಾಡಿದ್ರೆ ಕುಡಿಯೋ ನೀರು ಸಿಗ್ತದೆ. ಬೇಡ, ನಮ್ಮದೇ ಕೃಷ್ಣಾ ನದಿಯಲ್ಲಿ ನಮ್ಮ ನೀರಿದೆ, ಇನ್ನೂ 100 TMCಗಿಂತ ಹೆಚ್ಚು ನೀರಿದೆ. ಅಲ್ಲಿ ಇಷ್ಟು ಎತ್ತರ ಎತ್ತಬೇಕಾಗಿಲ್ಲ, 2800 ಅಡಿ ನೀರನ್ನು ಲಿಫ್ಟ್ ಮಾಡಬೇಕಾಗಿಲ್ಲ. ಬರೀ 100 ಮೀಟ್ರ್ 200 ಮೀಟ್ರ್ ಎತ್ಕೊಂಡ್ರೆ ಬಯಲು ಜಾಗದಲ್ಲಿ ಬರ್ತದೆ. ಈ ಪ್ರಪಂಚದಲ್ಲಿ ಈ ಥರ ಯೋಜನೆ ಎಲ್ಲೂ ಮಾಡಿಲ್ಲ. 2800 ಅಡಿ ನೀರನ್ನು ಎತ್ಕೊಂಡು ಹೋಗಿ 450 ಕಿಲೋಮೀಟ್ರ್ ತೊಗೊಂಡು ಹೋಗಿ ನೀರು ಕೊಡೋಂಥ ಯೋಜನೆ ಎಲ್ಲೂ ಪ್ರಪಂಚದಲ್ಲಿ ಆಗಿಲ್ಲ. ಆದರೆ ಭಾರತದಲ್ಲಿ ಒಂದಾಗಿದೆ. ಯಮುನಾ ನದಿಯಿಂದ ರಾಜಸ್ಥಾನಕ್ಕೆ 600 ಕಿಲೋಮೀಟ್ರ್ ನೀರು ತೊಗೊಂಡು ಹೋಗ್ಯಾರೆ. ಅಲ್ಲಿ ಏತ ನೀರಾವರಿ ಇಲ್ಲ. ಒಂದು ಸಾರಿ ಎತ್ತಿಬಿಟ್ರೆ ಸಾಕು, ಗ್ರಾವಿಟಿಲಿ ಹೋಗೋ ಹಾಗೆ ಚಾನಲ್ಗಳು ಮಾಡಿದ್ದೀವಿ ನಮ್ಮ ದೇಶದಾಗ. ಆದರೆ ಈ ಥರ ಯೋಜನೆ ಎಲ್ಲೂ ಇಲ್ಲ. ಘಟ್ಟಗಳನ್ನು, ಕಾಡುಗಳನ್ನು, ಮೇಡುಗಳನ್ನು, ಗಿರಿ ಕಂದರಗಳ ನಡುವೆ ಸೀಳಿ ತೊಗೊಂಡು ಹೋಗ್ತಕ್ಕಂಥ ಯೋಜನೆ ಪ್ರಪಂಚದಲ್ಲಿ ಎಲ್ಲೂ ಮಾಡಿದೆ. ಈಗಾಗಲೇ ಯೋಜನೆ ಬಗ್ಗೆ ಒಂದು ಸರ್ವೆ ಕಾರ್ಯ ಕೂಡ ಒಂದು ಸರ್ಕಾರ ಮಾಡಿದ್ದಾರೆ. 73 ಲಕ್ಷ ರೂಪಾಯಿಗೆ ಒಬ್ಬರಿಗೆ ಟೆಂಡರ್ ಕೊಟ್ಟಿದ್ದಾರೆ. ಅದು ಆ ಸಂದರ್ಭದಲ್ಲಿ ಅವರು ಸ್ಥಳೀಯವಾಗಿ ಒಂದು ಅಭಿಪ್ರಾಯವನ್ನು ಪಡೆದಿದ್ರಾ? ಇಲ್ಲ, ಅಭಿಪ್ರಾಯ ಇನ್ನೂ ಪಡೆದಿಲ್ಲ. ಈಗ ಇನ್ನೂ ಬರ್ಬೋದು ಅದು ಸಂಸ್ಥೆ, ಅಥವಾ ಅಲ್ಲೇ ಬೆಂಗಳೂರಿನಾಗ ಕೂತ್ಕೊಂಡು AC ರೂಮಾಗ ಕೂತ್ಕೊಂಡು ಮಾಡಿಬಿಡ್ತಾರೆ ಎಲ್ಲ. ಅದೇ ಫೇಲ್ಯೂರ್ ಆಗೋದು ನಮ್ಮ ದುರದೃಷ್ಟಕರ. ಮತ್ತು ಪಂಪ್ಡ್ ಸ್ಟೋರೇಜ್ ಅಂತ ಹೇಳಿದ್ರಲ್ಲ, ಪವರ್ ಪ್ರೊಡಕ್ಷನ್ ಮಾಡ್ತೀವಿ ಅಂತ, ಅದೊಂದು ವಿಚಿತ್ರ ಯೋಜನೆ. ನೀರು ಎತ್ತಕ್ಕೆ 2500 ಮೆಗಾವ್ಯಾಟ್ ಖರ್ಚಾಗುತ್ತೆ. ವಾಪಸ್ ಬಿಟ್ಟು ಕರೆಂಟ್ ಉತ್ಪತ್ತಿ ಮಾಡೋದು ಎಷ್ಟು? 2000 ಮೆಗಾವ್ಯಾಟ್. ಇದು ಹೆಂಗಿದು? ಅದೆಲ್ಲ ಕಾರ್ಯಸಾಧು ಅಲ್ಲ, ಎಲ್ಲ ಗಂಟು. ಈ ವೇಳೆ ಹೊನ್ನಾವರ ಶರಾವತಿ ಉಳಿಸಿ ಹೋರಾಟ ಸಮಿತಿಯ ಯೋಗೇಶ್ ರಾಯ್ಕರ್ ಉಪ್ಪೋಣಿ, ವಿನೋದ ನಾಯ್ಕ್ ಮಾವಿನಹೊಳೆ, ವಿದ್ಯುತ್ ಶಕ್ತಿ ಸಲಹೆಗಾರ ಶಂಕರ್ ಶರ್ಮಾ, ಉಮಾ ಮಹೇಶ್, SD ಹೆಗಡೆ, NS ಹೆಗಡೆ ಉಪಸ್ಥಿತರಿದ್ದರು. ಶಿವಮೊಗ್ಗ ಜಿಲ್ಲೆಯ ಸಾಗರದ ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ನಿಯೋಗ ಮತ್ತು ವಿವಿಧ ತಜ್ಞರು, ಸಾಮಾಜಿಕ ಕಾರ್ಯಕರ್ತರು ಮತ್ತು ವಿವಿಧ ಸಮಾಜ ಸೇವಾ ಸಂಘಟನೆಗಳ ಪ್ರಮುಖರು ಉಪಸ್ಥಿತರಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.